Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 10ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನವು 30 ಡಿಗ್ರಿ ಆದರೆ ಮೂರನೆಯ ಕೋನದ ಅಳತೆಯು ಆಯ್ಕೆ ಎ 90 ಡಿಗ್ರಿ, ಬಿ 30 ಡಿಗ್ರಿ, ಸಿ 180 ಡಿಗ್ರಿ, ಡಿ 60 ಡಿಗ್ರಿ. ಸೊ ಇಲ್ಲಿ ಲಂಬಕೋನ ತ್ರಿಭುಜದ ಒಳ ಕೋನಗಳ ಮೊತ್ತ ಏನಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಈ ಅಂಶ ಗೊತ್ತಿದೆ. ಸೊ ಇಲ್ಲಿ ಒಂದು ಕೋನದ ಅಳತೆಯನ್ನ ಕೊಟ್ಟಿದ್ದಾರೆ 30 ಡಿಗ್ರಿ. ಸೊ ಅದೇ ರೀತಿ ಇನ್ನೊಂದು ಕೋನದ ಅಳತೆ. ಸೊ ಲಂಬಕೋನ ತ್ರಿಭುಜದಲ್ಲಿ ಈ ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿ ಅಂತ ತಗೊಂಡ್ರೆ, ಸೊ ಇಲ್ಲಿ ಕೋನ ಬಿ ಏನಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಸೊ ಒಂದು ಕೋನದ ಅಳತೆಯನ್ನ ಕೊಟ್ಟಿದ್ದಾರೆ ಎಷ್ಟು 30 ಡಿಗ್ರಿ ಪ್ಲಸ್ ಲಂಬಕೋನ ಇದು 90 ಡಿಗ್ರಿ ಪ್ಲಸ್ ಇನ್ನೊಂದು ಕೋನವನ್ನ ಕಂಡುಹಿಡಿಬೇಕು. ಸೊ ಇವುಗಳ ಮೊತ್ತ ಏನಾಗಿರುತ್ತೆ ಹೇಳಿ 180 ಡಿಗ್ರಿಗೆ ಸಮನಾಗಿರುತ್ತೆ. ಸೊ ಈಗ 90 ಪ್ಲಸ್ 30 120 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 60 ಡಿಗ್ರಿ. ಓಕೆ, ಹಾಗಾದ್ರೆ ಇಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನವು 30 ಡಿಗ್ರಿ ಆದ್ರೆ ಮೂರನೆಯ ಕೋನದ ಅಳತೆ ಎಷ್ಟಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಸರಿಯಾಗಿದೆ. ಥ್ಯಾಂಕ್ ಯು.